ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಯೂಟ್ಯೂಬಿಗೆ ಹೊಸದಾಗಿ ಬಂದವರಿಗೆ ಏನೇನು ಒಂದು ಸ್ವಲ್ಪ ನನಗೆ ತಿಳಿದಿರೋದನ್ನು ಒಂದಷ್ಟು ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ. ಹೊಸದಾಗಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ವರ್ಷ ಏನು ಮಾಡಲಿ, ಹೇಗೆ ಮಾಡಲಿ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಖಂಡಿತ ನೀವು ಈ ಥರ ಮಾಡಿ ಸ್ವಲ್ಪ ನಿಮಗೂ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್, ನೀವು ನಿಮ್ಮೊಳಗೆ ನಿಮ್ಮನ್ನು ಕಾನ್ಫಿಡೆನ್ಸನ್ನು ನೀವು ತಂದ್ಕೋಬೇಕು. ಕಾನ್ಫಿಡೆನ್ಸ್ ಅನ್ನೋದು ಮನುಷ್ಯನಲ್ಲಿ ತುಂಬ ಅಮೂಲ್ಯವಾದ ಒಂದು. ನೀವು ಕ್ಯಾಮ್ರಾದ ಮುಂದೆ ನರ್ವಸ್ ಆಗಬೇಡಿ. ಅಂದರೆ ಈಗ ನಾನು ಫಸ್ಟೆಲ್ಲ ಹೇಗೆ ಗೊತ್ತಾ, ನರ್ವಸ್ ಆಗ್ತಿದ್ದೆ. ನನಗೆ ತುಂಬ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಯಾವಾಗ ಸ್ಟಾಪ್ ಮಾಡಬೇಕು, ಫುಲ್ ಸ್ಟಾಪ್, ಅಪಾಸ್ಟ್ರೋಫಿ, ಕಾಮ ಏನು ಗೊತ್ತಿರಲಿಲ್ಲ, ಹೀಗೆ ಮಾತಾಡ್ತಿದ್ದೆ. ಅದರಲ್ಲಿ ಒಂದು ನಮಗೇನು ಗೊತ್ತಾ, ಇನ್ನೊಂದು ಹೇಳಬೇಕು ಅಂತಂದರೆ, ನೀವು ಫೀಲಿಂಗಲ್ಲಿ ಮಾತಾಡಿ. ಜಾಸ್ತಿ ನೀವು ಚೆನ್ನಾಗಿ ಒಂಥರ ಜನರಿಗೆ ಆಕರ್ಷಣೆ ಆಗಬೇಕಪ್ಪ, ಆ ಥರ ಮಾತಾಡಿ. ಅಷ್ಟು ಪ್ರಾಕ್ಟೀಸ್ ನಮಗೆ ಇರಲ್ಲ. ನಮ್ಮ ಕ್ಯಾಮ್ರಾದಲ್ಲಿ ಸ್ವಲ್ಪ ನಮಗೆ ಅಷ್ಟು ನರ್ವಸ್ ಆಗ್ತೀವಿ, ನಮ್ಗೆ ಗೊತ್ತಿರಲ್ಲ ಯಾವ ಥರ ಮಾತಾಡಬೇಕು ಅಂತ. ಎಲ್ರಿಗೂ ಆಗಿರುತ್ತೆ, ಎಲ್ಲೋ ಸಾವಿರಕ್ಕೊಬ್ಬರು ಮನುಷ್ಯನಿಗೆ ಆ ಥರ ಕ್ಯಾಮ್ರಾದ ಮುಂದೆ ಮಾತಾಡಲಿಕ್ಕೆ ಬರುತ್ತೆ. ಎಲ್ರಿಗೂ ಹಾಗೆ ಬರಲ್ಲ, ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಇರಲ್ಲ. ಸೊ ನೀವು ಏನು ಮಾಡಬೇಕು ಅಂತಂದರೆ, ಒಂದನೇದಾಗಿ ನೀವು ಒಂದು ಥರ ಮನಸ್ಸಲ್ಲಿ ಒಂದು ಮೈಂಡಲ್ಲಿ ಈ ಥರ ಮಾತಾಡಬೇಕು ಅಂತ ಒಂದಷ್ಟು ಟಾಪಿಕನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಆಯಿತಾ? ಅದನ್ನೇ ಹಾಗಂತ ಬಾಯ್ಪಾಠ ಅಂದರೆ ಗಟ್ಟು ಹೊಡೆಯೋದು ಅಂತ ಹೇಳ್ತೀವಿ, ಬಾಯ್ಪಾಠ ಮಾಡೋದು, ಹಿಂಗೆ ಹೇಳಬೇಕು ಅಂತಲ್ಲ. ಸ್ವಲ್ಪ ಮೈಂಡಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಥರ ಮಾಡ್ಕೊಳ್ಳಿ. ಸ್ವಲ್ಪ ರಿಮೈಂಡ್ ಮಾಡಿಟ್ಕೊಳ್ಳಿ ಯಾವುದೇ ನಾನು ಹೇಳಬೇಕು ಪಾಯಿಂಟನ್ನು ಅಂತ. ಆಮೇಲೆ ನಿಮ್ಗೆ ಇನ್ನೂ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ, ಸ್ವಲ್ಪ ನೀವು ಕ್ಯಾಮ್ರಾದ ಮುಂದೆ ಅಥವಾ ನೀವೊಂದು ಮಿರರ್ ಮುಂದೆ ನಿಂತ್ಕೊಂಡು ಒಂದೆರಡು ಸರಿ ಆ ಸಬ್ಜೆಕ್ಟನ್ನು ಏನು ಹೇಳಬೇಕು ಅನ್ನೋದನ್ನು ಸ್ವಲ್ಪ ಮನಸ್ಸಲ್ಲಿ ರಿಪೀಟ್ ಮಾಡ್ಕೊಳ್ಳಿ. ಅಂದರೆ ಒಂದೇ ಸರಿ ನಮ್ಗೆ ಅದು ಬರಲ್ಲ. ಯಾವ ಟಾಪಿಕ್ಕು, ಯಾವ ಸಬ್ಜೆಕ್ಟ್ ಮೇಲೆ ಯಾವ ಕಂಟೆಂಟ್ ನಾವು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು 2-3 ಸರಿ ನೀವು ಮಿರರ್ ಮುಂದೆ ಅಥವಾ ಕ್ಯಾಮ್ರಾದ ಮುಂದೆ ಮಾತಾಡ್ಕೊಳ್ಳಿ. ಆಮೇಲೆ ನನಗೂ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ನನಗೂ ಇದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು, ಇವತ್ತಿಗೂ ಇದೆ. ನಾನು ನನಗೆ ಮಾತಾಡೋಕ್ಕೆ ಬರಲ್ಲ. ನಾನು ಅಡುಗೆ ವಿಡಿಯೋ ಎಲ್ಲ ಹಾಕುವಾಗ ಎಷ್ಟು ಸರಿ ಅದನ್ನು ರಿಪೀಟ್ ಮಾಡೋದು, ಡಿಲೀಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಇವಾಗಲೂ ಅಷ್ಟೇ, ನಾವು ಎಷ್ಟೆಷ್ಟೋ ಮಾತಾಡ್ತೀವಿ. ನಾವು ಎಷ್ಟು ಬೇಕೋ ಅಷ್ಟು ಪಾಯಿಂಟನ್ನು ಇಡೋದಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ನಾವೇನೋ ಮಾತಾಡ್ತೀವಿ ಅಂತ ತುಂಬ ಮಾತಾಡ್ತಾ ಹೋಗೋದು ಸರಿಯಲ್ಲ, ಅದು ಯಾರಿಗೂ ಇಷ್ಟ ಆಗಲ್ಲ. ನಂದು ಹಾಗೆ ಆಗ್ತಿತ್ತು. ಮತ್ತು ಕಟ್ ಮಾಡಬೇಕು ನಮ್ಗೆ ಗೊತ್ತಿಲ್ಲದೆ ಮಾತಾಡ್ತಾ ಹೋಗ್ತೀವಿ. ನಮ್ಗೆ ಅದರಲ್ಲಿ ಎಷ್ಟು ನಾವು ಮಾತಾಡಬೇಕು ಅಂತ ಐಡಿಯಾ ಇರಲ್ಲ. ಆಮೇಲೆ ಲಾಂಗ್ ವೀಡಿಯೋ ಆಗುತ್ತೆ. ತುಂಬ ಲಾಂಗ್ ವೀಡಿಯೋನೂ ಒಳ್ಳೆಯದಲ್ಲ. ಸ್ಟಾರ್ಟಿಂಗಲ್ಲಂತೂ ಹಾಕಲೇಬೇಡಿ ಲಾಂಗ್ ವೀಡಿಯೋ. ಆಮೇಲೆ ಏನಾಗುತ್ತೆ, ಇನ್ನೊಂದು, ನೀವು ಮಿರರ್ ಮುಂದೆ ಸ್ವಲ್ಪ ನೀವು ಅಥವಾ ಕ್ಯಾಮ್ರಾದ ಮುಂದೆ ಮಾತಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರಿ. ಆಮೇಲೆ ಇನ್ನೂ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನೀವು ರಿಯಲ್ಲಾಗಿ ಇರೋದನ್ನು ಆದಷ್ಟು ಟ್ರೈ ಮಾಡಿ. ಅಂದರೆ ಸುಮ್ಮನೆ ಯಾವುದೇದು ಎಲ್ಲೋ ನೋಡಿರೋದು, ಎಲ್ಲೋ ಯಾರದ್ದು ವೀಡಿಯೋ ನೋಡಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ ಅಂದರೂ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ ಯಾವುದೋ ಒಂದು ವಿಷಯದ ಮೇಲೆ. ಆದರೂ ಸುಮ್ಮನೆ ಹೇಳಬೇಕು, ನಾನು ಮಾಡಬೇಕು ಅಂತ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ರಿಯಲ್ಲು, ಆದಷ್ಟು ನಿಮ್ಮದೇ ಏನಾದರೂ ಒಂದು ಕಂಟೆಂಟನ್ನು ಅಥವಾ ನಿಮಗೆ ಗೊತ್ತಿರೋದನ್ನು ನೀವು ಹೇಳೋಕ್ಕೆ ಪ್ರಯತ್ನ ಪಡಿ. ಅಂದರೆ ನೀವು ಸುಮ್ಮನೆ ಎಲ್ಲೋ ಕೇಳಿದ್ದು, ಯಾರೋ ಹೇಳಿದ್ದು ಅದನ್ನೆಲ್ಲ ತೊಗೊಂಡು ಬಂದರೆ ನಮಗದು ಅರ್ಥ ಆಗಲ್ಲ. ಹೇಳೋಕ್ಕೆ ನಾವು ಏನೇನೋ ಹೇಳಿಬಿಡ್ತೀವಿ, ಅದು ನಮ್ಮದು ಕಂಟೆಂಟ್ ಆಗಿರಲ್ಲ, ಬೇರೆಯವ್ರದ್ದು ನಾವು ತರೋಕ್ಕಾಗಲ್ಲ. ಆ ಥರ ಮಿಕ್ಸ್ ಆಗಿಬಿಡುತ್ತೆ. ಅದು ಮಿಕ್ಸ್ ಆದರೆ ಜನರಿಗೆ ಅರ್ಥ ಆಗಲ್ಲ. ಸೊ ನಿಮ್ಮದು ಆದಷ್ಟು ನೀವು ಏನು ಮಾತಾಡ್ತಾ ಇದ್ದೀರಾ ಅದನ್ನು ಚೆನ್ನಾಗಿ ಒಂಥರ ಕಾನ್ಫಿಡೆಂಟಲ್ಲಿ ಕರೆಕ್ಟು ಗೊತ್ತಿದೆ ಅನ್ನೋ ಥರ ಮಾತಾಡಿ. ಫೇಕ್ ಇರಬಾರ್ದು, ರಿಯಲ್ ಆಗಿ ಮಾತಾಡಿ. ಆಮೇಲೆ ಇನ್ನೂ ಹೇಳಬೇಕು ಅಂತಂದರೆ, ಈಗ ನೋಡಿ, ನನಗೂ ಹಾಗೆ ಆಗುತ್ತೆ. ನಾನು ಮಾತಾಡ್ತಾ ಇರ್ತೀನಲ್ವ, ನನಗೆ ಎಷ್ಟೋ ಒಂದು ವಿಷಯ ಈ ಥರ ಹೇಳಬೇಕು, ಆ ಥರ ಹೇಳಬೇಕು ಅಂತಿರುತ್ತೆ. ಆದರೆ ಆ ಟೈಮ್ನಲ್ಲಿ ನನಗೆ ಎಲ್ಲ ಮರ್ತು ಹೋಗ್ಬಿಡುತ್ತೆ. ಭಾಳಷ್ಟು ಸರಿ ಈ ಥರ ಆಗುತ್ತೆ. ಆಮೇಲೆ ಮತ್ತೆ ನಾನು ಏನು ಹೇಳಬೇಕು ಅಂತ ಮತ್ತೆ ಏನೇನೋ ಮಾತಾಡ್ತಾ ಹೋಗ್ತೀನಿ, ಮತ್ತು ಕಟ್ ಮಾಡ್ತೀನಿ. ನನಗೆ ಮನಸ್ಸಿಗೆ ಬಂದಿರೋದನ್ನು ಹೇಳ್ತೀನಿ. ನಾನು ಯಾವತ್ತೂ ಪ್ರಾಕ್ಟೀಸ್ ಮಾಡ್ಕೊಳ್ಳಲ್ಲ. ನನಗೆ ಏನಾದರೂ ಒಂದು ಮೈಂಡಲ್ಲಿ ಈ ಥರ ಮಾತಾಡಬೇಕು ಇವತ್ತು ಅಂತ ಹೇಳಿದರೆ ಕ್ಯಾಮ್ರಾದ ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ. ಜಾಸ್ತಿ ನಾನು ಯಾವುದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಲ್ಲ, ಬರೆದಿಟ್ಕೊಳ್ಳಲ್ಲ. ಸ್ಕ್ರಿಪ್ಟು ಬರೆದಿಟ್ಕೊಳ್ಳೋದು ಆ ಥರ ಏನೂ ಮಾಡಲ್ಲ ನಾನು. ಆಮೇಲೆ ಅದೇ ನಾನು ಹೇಳಿದ್ನಲ್ಲ, ನೀವು ಆದಷ್ಟು ಕ್ಯಾಮ್ರಾವನ್ನೇ ನೋಡಿ ಮಾತಾಡಿ. ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡೋದು ಈ ಥರ ಮಾಡಬೇಡಿ. ಅದು ಜನರಿಗೆ ಅಷ್ಟು ಅಟ್ರ್ಯಾಕ್ಟ್ ಆಗಲ್ಲ. ಇನ್ನೂ ಎಡಿಟ್ ಮಾಡುವಂಥದ್ದೆಲ್ಲ ಬಹಳಷ್ಟು ಇರುತ್ತೆ. ಆ ಥರ ಎಲ್ಲ ನೀವು ಇಮೋಜಿನೆಲ್ಲ ಎಡಿಟ್ ಮಾಡಲಿಕ್ಕೆ ಬರುತ್ತೆ ಅಂತಂದ್ರೆ ಮಾಡ್ಕೊಳ್ಳಿ. ನನಗಂತೂ ಅದೆಲ್ಲ ಏನು ಬರೋಲ್ಲ. ನಾನು ಮೊದಲೇ ಹೇಳಿದ್ದೀನಿ.
ಸೆಕೆ ಆಗ್ತಾ ಇತ್ತು, ಫ್ಯಾನ್ ಹಾಕ್ಕೊಂಡೆ. ಈಗ ಫ್ಯಾನಿನ ಸೌಂಡು ಸಿಕ್ಕಾಪಟ್ಟೆ ಜೋರಾಗಿ ಫ್ಯಾನಿನ ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ನಾನು ನನಗೇನಾಗುತ್ತೆ ಗೊತ್ತಾ, ನನಗೂ ಅದೇ ಥರ ಇದಾಗುತ್ತೆ. ಕಾನ್ಫಿಡೆನ್ಸ್ ಅಂದರೆ ಹೆಂಗೆ ಗೊತ್ತಾ, ಮನೇಲಿ ಯಾರೂ ಇಲ್ಲ ಅಂದರೆ ನನಗೆ ಚೆನ್ನಾಗಿ ಮಾತಾಡಲಿಕ್ಕೆ ಒಂಥರ ಇದು ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ನಾನು ಒಬ್ಬಳೇ ಇದ್ದೀನಿ, ಚೆನ್ನಾಗಿ ಮಾತಾಡ್ಬೋದು ಅಂತ. ಮನೇಲಿ ಯಾರಾದರೂ ಇದ್ದಾರೆ ಅಂತಂದರೆ ಸ್ವಲ್ಪ ಏನೋ ಬೇರೆಯವ್ರದ್ದೆಲ್ಲ ಮಾತು ಕೇಳಿಸ್ತಾ ಇದೆ ಅಂದರೆ ನನಗೂ ಇಲ್ಲಿ ಸ್ವಲ್ಪ ಆ ಥರ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ನನ್ನದು ಆ ಥರ ಇದೆ. ಹಾಗೆ ಆಮೇಲೆ ನೀವೇನು ಗೊತ್ತಾ, ನೀವು ಕ್ಯಾಮ್ರಾವನ್ನು ಒಂದು ಆಡಿಯನ್ಸು ಅಂತ ತಿಳ್ಕೊಬಿಡಿ. ನಿಮ್ಮ ಫ್ರೆಂಡ್ ಹತ್ರ ನೀವು ಹೇಗೆ ಮಾತಾಡ್ತೀರಾ, ಅಥವಾ ನೀವು ಒಬ್ಬರೇ ನೀವು ಯೋಚನೆ ಮಾಡ್ತಾ ಇರ್ತೀರಾ, ಅಥವಾ ನೀವು ಕ್ಯಾಮ್ರಾವನ್ನು ಒಂದು ಫ್ರೆಂಡು, ನಿಮ್ಮ ತುಂಬ ಆತ್ಮೀಯ ಫ್ರೆಂಡು ನಿಮಗೆ ಅದರಿಂದ ನಿಮಗೇನಾದರೂ ಒಂದು ಸಲಹೆ ಕೊಡ್ತಾರೆ, ನಿಮಗೇನಾದರೂ ಒಪಿನಿಯನ್ನು ಅವ್ರು ಹೇಳ್ತಾರೆ, ನಿಮ್ಮ ಮಿಸ್ಟೇಕನ್ನು ಅವ್ರು ಸರಿಯಾಗಿ ತಿದ್ದಿ ಹೇಳ್ತಾರೆ. ಅಂಥದ್ದನ್ನು ಯೋಚನೆ ಮಾಡಿ ಒಂದು ಮೈಂಡಲ್ಲಿ ಒಂದು ಥಿಂಕ್ ಮಾಡ್ಕೊಳ್ಳಿ, ಇದು ನನ್ನ ಫ್ರೆಂಡು ಅಂತ. ಆವಾಗ ನಿಮ್ಗೆ ಈಸಿಯಾಗಿ ಮಾತಾಡೋಕ್ಕೆ ಬರುತ್ತೆ. ಆಮೇಲೆ ಎಲ್ಲಿ ಸ್ಟಾಪ್ ಮಾಡೋದು, ಎಲ್ಲಿ ಸ್ಮೈಲ್ ಕೊಡೋದು, ಅಥವಾ ಎಲ್ಲಿ ಅಂದರೆ ಇಮೋಜಿ ಇದು ನಿಮಗೆ ಹೇಗೆ ಆ ಥರ ಫೀಲಿಂಗಿಂದು ಇದೆಲ್ಲ ಆ ಥರ ಸ್ಟಾಪ್ ಮಾಡೋದು ಎಲ್ಲಿ, ಅಥವಾ ಎಲ್ಲಿ ನೀವು ಫುಲ್ ಸ್ಟಾಪ್ ಕೊಡೋದು ಅಥವಾ ಕಾಮ ಕೊಡೋದು, ಇದೆಲ್ಲ ನೀವು ಯೋಚನೆ ಮಾಡ್ಕೊಂಡು ಮಾತಾಡ್ತೀರಾ ಗೊತ್ತು. ಆಮೇಲೆ ತುಂಬ ಫಾಸ್ಟಾಗಿ ಮಾತಾಡೋಕ್ಕೆ ಹೋಗಬೇಡಿ. ಫಾಸ್ಟ್ ಆದರೆ ಯಾರಿಗೂ ಅರ್ಥ ಆಗಲ್ಲ. ಸ್ವಲ್ಪ ಈ ನಿಧಾನಕ್ಕೆ ಆರಾಮಾಗಿ ನಿಂತು ಒಂದು ಸ್ವಲ್ಪ ಮಧ್ಯೆ ಸ್ವಲ್ಪ ನಿಂತ್ಕೊಂಡು ಮಾತಾಡಿ. ತುಂಬ ಓವರಾಗಿ ಫಾಸ್ಟ್ ಮಾತಾಡಿದ್ರು ಯಾರಿಗೂ ಇಷ್ಟ ಆಗಲ್ಲ. ಆಮೇಲೆ ನಿಮಗೆ ಸ್ವಲ್ಪ ಒಂದು ಕಷ್ಟ ಆಗುತ್ತೆ, ಮಾತಾಡೋಕ್ಕೆ ಬರಲ್ಲ ಅಂದರೆ ಒಂದು 2 ಸರಿ ನೀವು ಟ್ರೈ ಮಾಡ್ಕೊಳ್ಳಿ. ಮಾತಾಡ್ತೀನಿ ಇನ್ನೊಂದು ಗೊತ್ತಾ, ನಾನು ಮಾತಾಡ್ತೀನಿ, ನನ್ನ ಹತ್ರ ಬರುತ್ತೆ, ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ನೀವು ಒಂಥರ ಕಾನ್ಫಿಡೆಂಟ್ ಇಟ್ಕೊಳ್ಳಿ. ಕಾನ್ಫಿಡೆನ್ಸನ್ನು ನಿಮ್ಮಲ್ಲಿ ನೀವು ಬಿಲ್ಡಪ್ ಮಾಡ್ಕೊಳ್ಳಿ. ನೀವು ಕಾನ್ಫಿಡೆನ್ಸ್ ಇದ್ರೇ ನಿಮ್ಮ ಒಂದು ಮಾತಲ್ಲಿ ಅದು ಗೊತ್ತಾಗುತ್ತೆ, ತೋರಿಸುತ್ತೆ. ಅಥವಾ ನಿಮ್ಮ ಒಂದು ಫೇಸ್ ಆ್ಯಕ್ಷನಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಗೊತ್ತಾಗುತ್ತೆ. ನೀವು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನರ್ವಸ್ ಆಗಿರೋದು ಗೊತ್ತಾಗ್ಬಿಡುತ್ತೆ. ನೀವು ನರ್ವಸ್ನೆಸ್ಸನ್ನು ನೀವು ತೋರಿಸ್ಬೇಡಿ, ನರ್ವಸ್ನೆಸ್ ಆಗಬೇಡಿ. ಇನ್ನು ಎಷ್ಟೋ ಜನ ನೀವು ಫೇಸ್ ವೀಡಿಯೋ ಮಾಡಲ್ಲ ಅಂತಂದರೆ ಈಸಿ. ಫೇಸ್ ವೀಡಿಯೋ ಮಾಡದೇ ಇದ್ದವರಿಗಂತೂ ತುಂಬ ಈಸಿ. ನಾನು ಫೇಸ್ ವೀಡಿಯೋ ಮಾಡ್ತಾ ಇರಲಿಲ್ಲ. ಈಸಿಯಾಗಿ ನಾನು ವೀಡಿಯೋ ಮಾಡ್ತಿದ್ದೆ, ಆಡಿಯೋ ವಾಯ್ಸ್ ಓವರ್ ಕೊಡ್ತಿದ್ದೆ. ಆದರೆ ನೀವು ಫೇಸ್ ನಾನು ಬರ್ತೀನಲ್ವ, ತುಂಬ ಕಷ್ಟ ಆಗುತ್ತೆ ನಮಗೆ. ನಾನು ಮೊದಲಿಂದನೂ ನನಗೆ ಮಾತಲ್ಲಿ ನರ್ವಸ್ನೆಸ್ ಎಲ್ಲ ನನಗೆ ಇರಲಿಲ್ಲ ಜನರ ಹತ್ರಲ್ಲೇ ಮಾತಾಡುವಾಗ. ಆದರೆ ಏನಾಗುತ್ತೆ ಅಂತಂದರೆ ನಾವು ಒಂದೇ ಸರಿ ನೋಡಿ ಸ್ಟೇಜಿಗೆ ಹೋಗಿ ಮಾತಾಡಬೇಕು ಅಂತಂದರೆ ಯಾವುದೋ ಒಂದು ಟಾಪಿಕ್ ಮೇಲೆ ತುಂಬ ನರ್ವಸ್ ಆಗುತ್ತೆ ಅಲ್ವಾ. ಫಸ್ಟ್ ನರ್ವಸ್ನೆಸ್ ಬಂದೇ ಬಿಡುತ್ತೆ. ಒಂದು ಫ್ಯಾನ್ ಬಂದ್ ಮಾಡಿಬಿಡ್ತೀನಿ ಆಯಿತಾ, ತುಂಬ ಸೌಂಡ್ ಬರ್ತಾ ಇದೆ. ನಿಮಗೆ ಈ ಬೇಸಿಗೆಗಾಲದಲ್ಲಿ ಅದೇ ಪ್ರಾಬ್ಲಮ್ ನೋಡಿ. ನಾವು ಹೀಗೇನಾದರೂ ವೀಡಿಯೋ ಮಾಡಬೇಕು ಅಂದರೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಸೆಕೆಗೆ ಏನಾಗುತ್ತೆ, ನಾವು ಫ್ಯಾನ್ ಹಾಕ್ಕೊಳ್ಳೇಬೇಕು. ಫ್ಯಾನ್ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಫ್ಯಾನಿಂದೇ ಸೌಂಡು. ಫ್ಯಾನ್ ಹಾಕ್ಕೊಳ್ಳಿಲ್ಲ ಅಂದರೆ ನಮ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಇರಿಟೇಟ್ ಆಗುತ್ತೆ, ಬೆವರು ಬರುತ್ತೆ, ಸೆಕೆ ಆಗುತ್ತೆ. ಇದೇ ಪ್ರಾಬ್ಲಮ್ ನೋಡಿ, ಎಲ್ಲರ ಮನೇಲೂ ಇರೋದೇ ಇದು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅದೇ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, ನಾವು ನರ್ವಸ್ ಇದ್ರೂ ನರ್ವಸ್ನೆಸ್ ತೋರಿಸ್ಕೋಬಾರ್ದು. ಡೀಪ್ ಬ್ರೀತ್ ತೊಗೊಳ್ಳಿ. ಒಂದು 2 ಸರಿ ಡೀಪ್ ಬ್ರೀತ್ ತೊಗೊಂಡು ಸ್ವಲ್ಪ ಆರಾಮಾಗಿ ಯೋಚನೆ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ಇದು ಕ್ಯಾಮ್ರಾದಲ್ಲಿ ಬರಬೇಕು ಅಂತಿಲ್ಲ, ಕ್ಯಾಮ್ರಾದಲ್ಲಿ ಮಾಡೋದಲ್ಲ, ಹಾಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಡೀಪಾಗಿ ಒಂದು ಸ್ವಲ್ಪ ಡೀಪ್ ಬ್ರೀತ್ ತೊಗೊಂಡು ಒಂದು 2 ಸೆಕೆಂಡು, ಒಂದು 10 ಸೆಕೆಂಡು ನೀವು ಸ್ವಲ್ಪ ಶ್ವಾಸ ತಗೊಳ್ಳಿ. ಆಮೇಲೆ 1-2 ಸರಿ ಮಾತಾಡಿ. ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತ ಆ ಥರ ಯಾವ ಥರ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ ಆ ಥರ ಸ್ಟಾರ್ಟ್ ಮಾಡಿ. ನರ್ವಸ್ ಇಟ್ಕೊಬಿಡಿ. ನಾನು ಚೆನ್ನಾಗಿ ಮಾಡ್ತೀನಿ, ನನಗೆ ಬರುತ್ತೆ, ನಾನು ಒಳ್ಳೆ ಮಾತಾಡ್ತೀನಿ ಅಂತ ಈ ಥರ ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿಕೊಂಡ್ರೆ ನೀವು ಖಂಡಿತ ನಿಮ್ಮ ವೀಡಿಯೋ ನಿಮ್ಗೆ ಹಾಕೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆ, ಅಥವಾ ಫೇಸಲ್ಲಿ ಈ ಥರ ಬಂದು ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಹೆದರಿಕೆ ಆಗಲ್ಲ. ನೋಡಿ, ಒಂದೇ ಸರಿ ನಾವು ಸ್ಟೇಜಿಗೆ ಹೋಗ್ಬಿಟ್ರೆ, ನಾನೀಗ ಹೇಳ್ತಾ ಇದ್ನಲ್ವ, ಒಂದೇ ಸರಿ ನಮಗೆ ಸ್ಕೂಲ್ ಟೈಮ್ನಲ್ಲಿ, ಕಾಲೇಜ್ ಟೈಮ್ನಲ್ಲೆಲ್ಲ ಸ್ಟೇಜಿಗೆ ಹೋಗುವಾಗ ಒಂದು ಸರಿ ನರ್ವಸ್ನೆಸ್ ಇರುತ್ತೆ ಅಲ್ವಾ. ಇಷ್ಟೆಲ್ಲ ಜನ ಮುಂದೆ ಕೂತಿರ್ತಾರೆ, ನಮಗೆ ಏನು ಮಾತಾಡಬೇಕು, ಏನು ಮನಸ್ಸಲ್ಲಿ ಭಾಳಷ್ಟು ಇರುತ್ತೆ, ಏನೇನೋ ಮಾತಾಡಬೇಕು, ನನಗೆ ಅದು ಮಾತಾಡಬೇಕು, ಇದು ಮಾತಾಡಬೇಕು ಅಂತ. ಆದರೆ ನಾವು ಮಾತಾಡೋಕ್ಕೆ ಒಂಥರ ಇದಾಗ್ಬಿಡುತ್ತೆ, ಭಯನೂ ಇರುತ್ತೆ, ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಅಂದರೆ ನಮ್ಗೆ ಯಾವ ಟಾಪಿಕಲ್ಲಿ ಮಾತಾಡಬೇಕು ಅಲ್ಲಿ ಸಡನ್ನಾಗಿ ಅಂತ ಗೊತ್ತಾಗಲ್ಲ. ಇಲ್ಲೂ ಹಾಗೆ ಆಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ನೀವು ಒಂದು ಟಾಪಿಕ್ ಹಿಡ್ಕೊಂಡು ಮಾತಾಡಿದ್ರೆ ಟಾಪಿಕನ್ನು ಚೇಂಜ್ ಮಾಡಿಕೊಂಡು ಬೇರೆ ಟಾಪಿಕ್ಕಿಗೆ ಬೇರೆ ಮಾತುಗಳನ್ನು ದಾರಿ ಚೇಂಜ್ ಮಾಡಿಕೊಂಡು ಹೋಗಬೇಡಿ. ಯಾವ ವಿಷಯನ ಮಾತಾಡ್ತಾ ಇದ್ದೀರಾ ಅದರಲ್ಲೇ ಚೆನ್ನಾಗಿ ಮಾತಾಡೋದನ್ನು ಕಲೀರಿ.
ಹಾಗೆ ತುಂಬ ಇದೆ ಹೊಸ ಯೂಟ್ಯೂಬರ್ಸು ಅಂತಲ್ಲ, ಎಲ್ರಿಗೂ ಹಾಗೆ ಇದು ಹಾಗೆ ಆಗುತ್ತೆ. ಎಂತೆಂಥ ಒಳ್ಳೊಳ್ಳೆ ಒಂದು ಮಾತುಗಾರರಿಗೂ ಸಹ ಆಗತ್ತೆ ಇದು. ನನಗೂ ಅಷ್ಟೊಂದು ಏನೂ ಬರಲ್ಲ, ನಿಜ ಹೇಳ್ತೀನಿ. ನಾನು ಪ್ರತಿದಿನ ಕಲಿಬೇಕು ಈ ಥರ ಆಮೇಲೆ ನಾನು ವೀಡಿಯೋ ನೋಡ್ತೀನಲ್ವ, ನಾನು ಈ ಥರ ಮಾಡಬೇಕಿತ್ತು, ನಾನು ಹಿಂಗೆ ಮಾಡಿದೆ, ಯಾಕೆ ಇಲ್ಲಿ ಮಿಸ್ಟೇಕ್ ಆಯಿತು, ನಂದು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಪ್ರತಿ ವೀಡಿಯೋದಲ್ಲೂ ನಾನು ಅಂದ್ಕೋತೀನಿ. ಬಟ್ ವೀಡಿಯೋ ಅಪ್ಲೋಡ್ ಆಗೋಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಪ್ರತಿದಿನ ಕಲಿಯೋದು ಇದ್ದೇ ಇರುತ್ತೆ. ನಾವು ಇವತ್ತು ಹಿಂಗೆ ಮಾಡಿದ್ವಾ, ನಾಳೆ ಇನ್ನೂ ಬೆಟರ್ ಮಾಡೋಣ, ನಾಡಿದ್ದು ಇನ್ನೂ ಬೆಟರ್ ಮಾಡೋಣ ಅಂತಲೇ ಇರುತ್ತೆ. ಇವತ್ತಿಗಿಂತ ನಾಳೆ ಚೆನ್ನಾಗಿ ಮಾಡೋಕ್ಕೆ ನೋಡಬೇಕಾಗುತ್ತೆ. ಒಂದು ದಿನ ನಮ್ಮ ಅಷ್ಟು 100% ಯಾರ ಹತ್ರ ಆಗಲ್ಲ. ದಿನ ಒಂದಿನಕ್ಕಿಂತ ಒಂದಿನ ಬೆಟರ್ ಆಗ್ತಾ ಹೋಗುತ್ತೆ. ಆವಾಗಲೇ ನಮ್ಮ ವೀಡಿಯೋ ಚೆನ್ನಾಗಿ ಬರುತ್ತೆ. ಈಗ ಹೊಸಬ್ರಿಗಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇನು ದೊಡ್ಡ ಮಾತೇ ಅಲ್ಲ. ಹೊಸಬ್ರು ಈಗಿನ ಮಕ್ಕಳು ಅಥವಾ ಈಗಿನ ಕಾಲದಲ್ಲಂತೂ ಯೂಟ್ಯೂಬರ್ಸಿಗೆ ಎಲ್ಲದೂ ಗೊತ್ತಿರುತ್ತೆ. ತುಂಬ ಅವರೇ ನಮ್ಗೆ ಹೇಳ್ಕೊಡ್ತಾರೆ, ಎಲ್ಲ ಗೊತ್ತಿರುತ್ತೆ. ಅಷ್ಟು ಚೆನ್ನಾಗಿ ಎಡಿಟಿಂಗು ಅದು ಇದೆಲ್ಲ ಮಾಡ್ತಾರೆ. ನಾವೇ ಏನೂ ಅಲ್ಲ. ಅಂತಂದರೆ ರಿಯಲ್ ಆಗಿರೋದನ್ನು ಆದಷ್ಟು ರಿಯಲ್ ಆಗಿ ಮಾತಾಡಿ. ಅಂದರೆ ಒಂದು ನಮಗೆ ಗೊತ್ತಿರೋದನ್ನು ಚೆನ್ನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದರೆ ಖಂಡಿತ ಜನರಿಗೆ ಇಷ್ಟ ಆಗುತ್ತೆ. ಮತ್ತು ಇನ್ನು ಹೇಳಬೇಕು ಅಂತಂದರೆ ಏನೇನು ಹೇಳಲಿ ಅಂತ ಈಗ ನೆನಪಾಗಲ್ಲ. ಇನ್ನೊಂದು ದಿನ ಮತ್ತೇನಾದರೂ ಹೀಗೆ ನೆನಪಾದಾಗ ನಾನು ಹೇಳ್ತೀನಿ. ತುಂಬ ಲೆಂದಿ ವೀಡಿಯೋನೂ ಆಗಬಾರ್ದು ಅಲ್ವ, ಜನಕ್ಕೆ ಇಷ್ಟ ಆಗಲ್ಲ. ಹಾಗೆ ಹೊಸಬ್ರು ಬಿಂದಾಸ್, ಏನು ಭಯ ಇಲ್ಲದೆ ಆರಾಮಾಗಿ ಬನ್ನಿ. ನಾನು ಇನ್ನೊಂದು ಹೇಳ್ತೀನಿ, ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದಷ್ಟು ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಎಲ್ಲ ಈ ಯೂಟ್ಯೂಬಿಗೆ ಅಂತ ಬರ್ತಾರೆ. ಆದಷ್ಟು ಯೂಟ್ಯೂಬಲ್ಲಿ ಬನ್ನಿ, ನೀವು ಬರಬಾರ್ದು ಅಂತಲ್ಲ, ಇದರಲ್ಲಿ ಟೈಮ್ ಸ್ಪೆಂಡ್ ಜಾಸ್ತಿ ಕಳಿಬೇಡಿ. ಅದಕ್ಕಿಂತ ನಿಮ್ಮ ಎಜುಕೇಷನ್ ಮೇಲೆ, ಓದಿನ ಮೇಲೆ ಫೋಕಸ್ ಜಾಸ್ತಿ ಮಾಡಿ. ಯೂಟ್ಯೂಬಿಗೆ ನೀವು ಬರಬೇಕು, ಇಷ್ಟ ಇದೆ ವೀಡಿಯೋ ಹಾಕಬೇಕು ಅಂತಂದ್ರೆ ಹಾಕ್ಕೊಳ್ಳಿ. ಬಟ್ ಇದನ್ನೇ ಮೇನ್ ಪರ್ಪಸ್ಸಾಗಿ ನೀವು ಈ ಸದ್ಯಕ್ಕೆ ತಗೊಳ್ಬೇಡಿ. ಯಾಕೆಂತಂದರೆ ಯೂಟ್ಯೂಬ್ಗಿಂತ ಜಾಸ್ತಿ ನಿಮ್ಮದು ಮೇನ್ ಒಂದು ಏಮ್ ಇರುತ್ತೆ, ಗುರಿ ಇದೆ. ಅದೇನೆಂದ್ರೆ ಓದೋದು. ಎಜುಕೇಷನ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಯೂಟ್ಯೂಬು ಅದು ಎಲ್ಲ ಆಮೇಲೆ ಮುಂದೆ ಏನು ಬೇಕಾದರೂ ಮಾಡಿ. ಆದರೆ ಓದೋ ಟೈಮ್ನಲ್ಲಿ ಓದೋದನ್ನು ಬಿಡಬೇಡಿ. ಚೆನ್ನಾಗಿ ಓದಿ, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ. ಮಾಡಿದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆಮೇಲೆ ಯೂಟ್ಯೂಬ್ ಮಾಡಿ ಏನು ಬೇಕಾದರೂ ಮಾಡಿ ಸೈಡಲ್ಲಿ. ಆದರೆ ನಿಮ್ಮದು ಓದೋದು ಮೇನ್ ಫಸ್ಟು. ಅಂದರೆ ಮಕ್ಕಳಿಗೆ ನಾನು ಹೇಳ್ತೀನಿ, ಓದೋ ಮಕ್ಕಳು ಯಾರಾದರೂ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಹೇಳ್ತೀನಿ, ಮಾಡಿದ್ದಾರೆ ಅಥವಾ ಯೂಟ್ಯೂಬಿಗೆ ಏನಾದರೂ ಅವರದ್ದು ಒಂಚೂರು ಇಂಟ್ರೆಸ್ಟ್ ಇದೆ ಅಂತಂದರೆ ನಾನು ಹೇಳ್ತೀನಿ, ಮತ್ತೇನಿಲ್ಲ ನಂದು. ಸೊ ಇವತ್ತು ಹೊಸಬರಿಗೆ ಯೂಟ್ಯೂಬ್ ಮಾಡೋರಿಗೆ ಏನು ಅಂತ ನಂದು ಒಂದು ಸಣ್ಣ ಟಿಪ್ಸ್ ಆಗಿತ್ತು ಕೆಲವೊಂದಷ್ಟು. ಇನ್ನು ನೆಕ್ಸ್ಟು ನನಗೆ ತಿಳಿದಿರೋದು ಇನ್ನೂ ಈ ಟೈಮ್ನಲ್ಲಿ ನಂಗೆ ನೆನಪು ಬರೋಲ್ಲ. ಆಮೇಲೆ ಇದು ಹೇಳಬೇಕಾಗಿತ್ತಲ್ವ, ಅದು ಹೇಳಬೇಕಿತ್ತಲ್ವ, ನಾನು ಆ ಟಾಪಿಕ್ ಆ ಪಾಯಿಂಟನ್ನು ಹೇಳಲೇ ಇಲ್ಲ ಅಂತ ಆಮೇಲೆ ನೆನಪಾಗುತ್ತೆ. ವಿಡಿಯೋ ಎಂಡಾಗಿ ಅಪ್ಲೋಡ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತಿಷ್ಟೇ ಮುಗಿಸ್ತೀನಿ. ಈಗ ನಿಮ್ಗೆ ಹೇಗೆ ಅನ್ನಿಸ್ತು ನಾನು ನನ್ನ ಚಾನಲ್ಗೆ ಏನಾದರೂ ಬಂದಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನಾದರೂ ಇದರಲ್ಲಿ ಒಂಚೂರು ಹೆಲ್ಪ್ ಆಗುತ್ತೆ ಅಂತಂದರೆ ತುಂಬ ನನಗೂ ಖುಷಿಯಾಗುತ್ತೆ ನಾನು ಹೇಳಿರುವುದರಲ್ಲಿ. ಮತ್ತು ಆಯಿತು, ಓಕೆ, ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ. ಮತ್ತು ಹೀಗೆ ಏನಾದರೂ ನನಗೆ ತಿಳಿದಿರೋದನ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ವೀಡಿಯೋದೊಂದಿಗೆ. ಮತ್ತೆ